ಎತ್ತಾಗೋದ್ಲು ಏನು ಒಂದು ಗೊತ್ತಾಯ್ತಲ್ವಲ್ಲ, ಕೆಲಸ ಮಾಡಿದ್ಲು ಇಲ್ವೋ ಬಿಟ್ಲೋ. ಹಾಂ, ಏನಪ್ಪ ಮೈಗಳ್ಳಿ ಆಯ್ತವಳೆ. ಏನಿಲ್ಲ, ನಮ್ಮ ಅಕ್ಕನಂತ ಸೊಸೆ ಸಿಕ್ಬಿಟ್ರೆ ನನಗೂ ಅದೇ ಚೊಂಬು ಅನಿಸುತ್ತೆ. ಇವಳು ಅಷ್ಟೇ ಇಷ್ಟು ಮಾಡ್ಕೊಂಡು ಹೋಯ್ತವಳೆ. ಆಮೇಲೆ ಏನಿಲ್ಲ, ಇವಳು ಮೈಗಳ್ಳಿ ಆಗೋಯ್ತು ಅಂದರೆ ನನಗೆ ಸಾನೇ ಕಷ್ಟ ಕಣಪ್ಪೋ. ಏನೇ ನನ್ನ ಸೊಸೆ ಅಂದ್ಕೊಂಡಿರೋಳೆ, ಎಲ್ಲ ಹಾಳಾಗೋಗಿದೆಯೇ ಬಾರೆ. ಇವಳು ಬಾಯಿಗೆಟ್ಟಾಕ ಹೋಗತ್ತೆಗೆ ಅಷ್ಟೊತ್ತಿಂದ ಕೂಗ್ತಾನೆ ಇದ್ದೀನಿ. ಅದಕ್ಕೆ ಎಲ್ಲ ಅಡಗೋಗಿದ್ದಾಳೆ, ಏನು ಕತೆನೋ ಇವಳು ಹಿಂಗೆ ಬಿಟ್ರೆ ಆಮೇಲೆ ಏನಿಲ್ಲ ನನ್ನನ್ನು ಪುಟ್ಬಾತಲ್ಲಿ ಕೂರಿಸ್ಬಿಡ್ತಾಳೆ. ಇತ್ತೀಚೆಗೆ ಜಾಸ್ತಿ ಸಾನಿ ಮರಿತಾವಳೆ ಕಣಪ್ಪ ಇವಳು. ಏನಜ್ಜಿ, ಯಾರಿಗೋ ಬೈತಾ ನಿಂತಿದೀಯಾ, ಯಾಕೆ? ಇನ್ಯಾರು ಬಯ್ಯನೆ, ನಿಮ್ಮವ್ವನ ತಿನ್ನೋಳಗೆ ಬೈತಾ ಇದ್ದೀನಿ. ಹಾಂ ನೋಡು, ಏನು ಕೆಲಸ ಆಗಿದ್ದದು ಬಿಟ್ಟಿದ್ದಾಳು ಅಂತ ಅದಕ್ಕೆ ಕೇಳೋಣ ಅಂತ ಕೂಗ್ತಾನೆ ಇದ್ದೀನಿ. ಎಲ್ಲ ಹಡಗೋಗಿದ್ದಾಳೋ, ಏನು ಮಾಡ್ತಾ ನಿಂತಿದ್ದಾಳೋ, ಇಲ್ಲ ಯಾರ ಜೊತೆ ಹಟ್ಟೆ ಬಡ್ಕೊಂಡು ನಿಂತಿದ್ದಾಳೋ ಧ್ಯಾನ ಬಿಡ್ವೆ. ಮುಸ್ಸಂಜೆ ಆಯ್ತೈತೆ, ಎಲ್ಲಿಗೋಗಿದ್ದಾಳೋ ಏನು ಕತೆನೋ ಅಂತ ಗೊತ್ತಿಲ್ವಲ್ಲ. ಸಾಕಜ್ಜಿ ಸಾಕು, ನಿಲ್ಸು. ಹಾಂ ಪಾಪ ಅವನಿಗೆ ಯಾವಾಗಲೂ ಬೈತಾನೇ ಇರ್ತೀಯಲ್ಲ. ಅಲ್ಲ ಕಣಜ್ಜಿ ನೀನು, ಹೊಸಿ ನಿನ್ನ ಮಗನಿಗೂ ಬೈಯೋದು ಕಲ್ತ್ಕೊ. ಪಾಪ ನಮ್ಮಮ್ಮ ಏನು ಕೆಲಸ ಮಾಡಲ್ಲ ಅನ್ಕೋಬಿಟ್ಟಿದ್ಯಾ? ಇವಾಗೂ ಕೆಲಸ ಮೇಲೇ ಹೊರಗಡೆ ಹೋಗಿರೋದು. ಹಾಲು ತಗೊಂಡೋಗವಳೆ. 10 ಹಸುಗಳೈತೆ, 10 ಹಸುಗಳೇನು ಒಂದು ಹಸ ನೋಡ್ಕೊಳ್ಳೋಕ್ಕೆ ಸುಸ್ತಾಗೋಯ್ತೈತೆ ನಮಗೆ. ಇನ್ನು 10 ಹಸನ ನೋಡಿಕೊಂಡು ಹಾಲು ಕರೆದು ಹಾಲು ಡೈರಿಗೆ ಹೋಗಿ ಹಾಲು ಹಾಕಕ್ಕೆ ಹೋಗೈತೆ. ಕೊಡವನಂತ ಕೊಯ್ತೀನಿ ಅಂದರೆ ಬ್ಯಾಡ ಮುಗ ಬಿಡು, ಚೆಲ್ಲೋಯ್ತದೆ, ಸುಮ್ಮನೆ ವೇಸ್ಟ್ ಆಗೋಯ್ತದೆ. ಆಮೇಲೆ ಯಾಕೆ ನಿಮ್ಮ ಅಜ್ಜಿ ಕೈ ಬೈಸ್ಕೊಳ್ಳೋದು, ನಾನೇ ತಗೊಂಡೋಗಿ ಹಾಕ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೋಗೈತೆ. ನಮ್ಮವ್ವ ನನಗೂ ಕೊಡ್ನಾರು ಬಿಡ್ಲಾರು. ಆದರೆ ನೀನು ಒಂಚೂರು ಸಹಾಯ ಮಾಡಬೇಕು ತಾನೆ. ಮೊದಲು ಅಪ್ಪಯ್ಯನಿಗೆ ಬೈಯಿ, ಇದೆಲ್ಲ ಅಪ್ಪಯ್ಯನ ಕೆಲಸ. ಅಪ್ಪ ಏನಾದ್ರೂ ಮಾಡಲಿ, ಇಲ್ಲಾಂದರೆ ಯಾರನ್ನಾರು ಕೆಲಸದವ್ರ ಕರ್ಕೊಂಬಂದು ಬಿಡು. ಯಾಕೆ ಸುಮ್ಮನೆ ನಮ್ಮ ಅವ್ವನಿಗೆ ಬೈತಾನೇ ಇರ್ತೀಯಲ್ಲ ನೀನು? ಎಲ್ಲ ಮಿಟ್ಟಿಕ್ಲಾಡಿ ತಂದು ಅಲ್ಲ, ನನ್ನ ಮೊಮ್ಮಗನ್ನೇ ಎತ್ತಿ ಕಟ್ತವಳಲ್ಲ ಇವಳು. ಇನ್ನೇನಾದರೂ ನನ್ನ ಮಗ ಅವನು ಅವಳ ಕಡೆ ವಾಲ್ಕೋಬಿಟ್ಟಿದ್ರೆ ಆಟಯ್ಯ ನನ್ನ ಕತೆ ಅಷ್ಟೇ. 3 ಮನೆ ಗೊತ್ತಾಗೋಯ್ತು ಕಣೇ, ಗೊತ್ತಾಗಿತ್ತು. ನೀನು ಬಾಯಿಗೆ ಇಟ್ಟಾಕೋಳೆ, ಇವಾಗ್ಲಿಂದ ಮಗಿಗೆ ಇಲ್ದಿರೋದು ಸಲ್ದಿರೋದಿಲ್ಲ ಹೇಳ್ಕೊಡ್ತಿದ್ಯಾ? ಅಯ್ಯೋ ನೀನು ಬಾಯಿಗೆ ಇಟ್ಟಾಕ ಸುಮ್ಮನೆ ಬಿಟ್ಟ ನಾನು. ಬಾ 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 ಸಂಜೆಗೆ 1-2 ದಿನ ಉಪವಾಸ ಮನಗಿಸಿದ್ರೆ ಬುದ್ಧಿ ಬರ್ತದೆ ನಿನಗೆ. ಏನಜ್ಜಿ, ಮತ್ತೆ ಮನ್ಸೊಳಗಡೆ ಏನು ನಮ್ಮ ಅಮ್ಮನಿಗೆ ಬೈಕೋತಿರೋಂಗಿದೆ? ಏನು ಬೈಕೋತಿದ್ಯೆ? ಮಗ ಹಂಗೆಲ್ಲ ಮಾತಾಡ್ಬಾರ್ದು. ಅಜ್ಜಿಗೆ ದೊಡ್ಡವ್ರಿಗೆ ಗೌರವ ಕೊಡೋದನ್ನ ಕಲ್ತ್ಕೋಬೇಕು ನೀನು. ಆಮೇಲೆ ಏನಿಲ್ಲ ನೀನು ಸುಮ್ಮನೆ ಆಮೇಲೆ ನಿಮ್ಮ ಓ ಏನು ಹಿಂಗಾಗ್ಬಿಡ್ತೀಯ ನಿಂಗೆ ಗೊತ್ತಿಲ್ದಿರೋದು ಇನ್ನು ಸಾನಿ ಐತೆ. ಅದೆಲ್ಲ ರಿಪೇರಿ ಮಾಡ್ತೀನಿ ನಾನೇ. ತಡ್ಕ ಸುಮ್ಮನೆ ಈಗ ಅವಯ್ಯನಿಗೇನು ಬೈಬೇಡ ನೀನು. ಅವಯ್ಯ ತುಂಬ ಒಳ್ಳೆಯವಳು, ಅಪ್ಪಯ್ಯ ತುಂಬ ಕೆಟ್ಟವನು. ಅಪ್ಪ ಎಷ್ಟು ಜೋರಾಗಿ ಮಾತಾಡೋದು ಕಲ್ತ್ಕೊಂಡ್ಬಿಟ್ಟವನು ಇವನು. ಅಲ್ಲ ಹಿಂಗೆ ಬಿಟ್ರೆ ಸಾನೇ ತಪ್ಪೈತೈತೆ ಕಣಪ್ಪ, ಸಾನೇ ತಪ್ಪೈತೈತೆ. ಮಗನ್ನ ಇವಾಗಲೇ ಹಿಂಗೆ ಮಾಡ್ತಾವಳೆ ರಿಪೇರಿ ಮಾಡ್ತಾವಳೆ ಅಂದರೆ ನನ್ನ ಮಗನಿಗೆ ಬುದ್ಧಿ ಕಲಿಸ್ಬೇಕು. ಬರಲಿ ನನ್ನ ಮಗ, ಮಾಡಿಸ್ತೀನಿ. ಮಗನ ಎಲ್ಲಾದರೂ ಹೊರಗಡೆ ಕಳಿಸ್ಬಿಟ್ಟು ಚೆನ್ನಾಗಿ ಇಕ್ಕಿಸ್ಬೇಕು ಅವಳಿಗೆ. ಮಗ ಸುಮ್ಮನೆ ಹೋಗಿ ಆಟಾಡಕ್ಕೆ ಹೋಗು. ನನಗೂ ಸಾನೆ ಕೆಲಸ ಐತೆ ಕಣ. ನಾನು ದೇವ್ರಿಗೆ ದೀಪ ಹಚ್ಬೇಕು, ಭಜನೆ ಕುತ್ಕೋಬೇಕು. ನೀನೇನು ತಲೆ ಕೆಡಿಸ್ಕೊಬೇಡ, ಹೋಗು. ಇನ್ನೇನ ಅಕ್ಕಪಕ್ಕದ ಬರ್ತಾರೆ ಭಜನೆ ಮಾಡೋಕ್ಕೆ, ನಾನು ಹೋಗ್ಬೇಕು, ನೀ ಹೋಗು. ಅಜ್ಜಿ ಇವತ್ತೇನು ಆಟ ಆಡೋಕ್ಕೆ ಹೋಗೋದಿಲ್ಲ. ಇವತ್ತು ನಾನು ಇಲ್ಲೇ ಇರ್ತೀನಿ. ಹೋಗು, ನೀನು ಪಾಡಕ್ಕೆ ನೀನು ಹೋಗು, ಪೂಜೆ ಮಾಡೋಕ್ಕೂ ನಾನೇನು ನಿಂಗೆ ತೊಂದರೆ ಕೊಡಲ್ಲ, ಸರಿನಾ? ನನ್ನ ಮೊಮ್ಮಗ ಸಾನೇ ಒಳ್ಳೇದು. ಸರಿ ಕಣಪ್ಪ, ಆಯಿತು. ಗಲಾಟೆ ಪಲಾಟೆ ಮಾಡಬಾರ್ದು ಆಯಿತಾ? ಆಮೇಲೆ ಅಪ್ಪಯ್ಯ ಬಂದರೆ ಅಜ್ಜಿ ಕರಿತಿತ್ತು ಅಂತ ಬರೋ ಕೇಳು, ಆಯಿತಾ? ಸರಿ ಆಯ್ತು ಅಜ್ಜಿ. ಅಪ್ಪಯ್ಯ ಇಷ್ಟು ದಿನ ನಿಮ್ಮ ಅವ್ವನ ಕೈಲಿ ನಮ್ಮ ಅವ್ವನಿಗೆ ಚೆನ್ನಾಗಿ ಬಡಿಸೋದು, ನೀನು ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತಿದ್ದೆ ಅಲ್ವಾ? ಇರಲಿ. ಇವತ್ತಿಂದ ನಾನು ನಿನಗೆ ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತೀನಿ ಕಣಪ್ಪೋ. ನಿನ್ನನ್ನು ಹೆಂಗೆ ರಿಪೇರಿ ಮಾಡಬೇಕು ಹಂಗೆ ರಿಪೇರಿ ಮಾಡ್ತೀನಿ. ಬುಟ್ಟನ ನಾನು ಖಂಡಿತ ಬುಡಕಿಲ್ಲ. ನಾನು ಯಾರು ಏನು ಎತ್ತ ಅನ್ನೋದನ್ನೆಲ್ಲ ತೋರಿಸ್ಕೊಡ್ತೀನಿ. ವಾ, ನನ್ನ ಮಗ ಎಲ್ಲ ಆಟ ಆಡಕ್ಕೆ ಹೋಗಿಲ್ವೇನೋ ಇವತ್ತು? ಮಗ ಹೋಗಪ್ಪ ಹೊರಗಡೆ. ಹಾಲಿನ ಕ್ಯಾನ್ ಇಟ್ಟಿದ್ದೀನಿ, ಒಂಚೂರು ಎತ್ಕೊ ಬರೋ ಮಗನೇ. ಯಾಕೆ ಮಗನೇ, ಏನು ಹೇಳ್ತಾ ಇದ್ರೇನು ಸುಮ್ಮನೆ ನಿಂತಿದೆಯಲ್ಲ, ಯಾಕೆ? ಏನಾಯ್ತು? ಹೊಟ್ಟೆಗಿಟ್ಟ ಹಸಿತೈತೇನಪ್ಪ, ಏನಾರು ಮಾಡ್ಕೊಡನೆ? ನಾನು ನೋಡಪ್ಪ ಮೈ ಮರ್ತು ಬಿಟ್ಟತ್ತಿಗೆ ಆ ಮಂಗಳಮ್ಮನೂ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಲು. ಅದು ಇದು ಅಂತ ಹೇಳಿ ಮತ್ತು ಜನ ಜಾಸ್ತಿ ಬೇರೆ ಇದ್ದರು. ನಾನು ಬೇರೆ ಲೇಟಾಗಿ ಹೋಗ್ಬಿಟ್ಟೆ. ಮತ್ತು ಅತ್ತೆ ಮೈ ಏನಾದರೂ ಕೇಳ್ತಿದ್ದ ನನ್ನ ಅದು ಇದು ತಂದ್ಕೊಡು ಮಾಡು ಅಂತ ಕೇಳ್ತಿದ್ಲಲ್ಲ, ಏನಾದರೂ ಕೇಳ್ತಿದ್ಲೆ? ಯಾಕೆ ಇನ್ನೂ ಬಂದಿಲ್ಲ ಏನು ಅಂತ? ಕಣವ, ಯಾಕೆ ಇನ್ನೂ ಬಂದಿಲ್ಲ ನಿಮ್ಮವ್ವ, ಎಲ್ಗೋಗಿದ್ದಳು ಹಂಗೆ ಹಿಂಗೆ ಅಂತ ನಿನ್ನೆ ಬೈತಾ ಇದ್ಲು. ಬಿಟ್ಬಿಟ್ಟೆನ ನಾನು? ಹಂಗೆಲ್ಲ ಮಾತಾಡ್ಬಾರ್ದು ಕಣಪ್ಪ ದೊಡ್ಡವ್ರಿಗೆ.
ಸುಮ್ಕೆ ಇರವ. ಹಾಂ, ಎಷ್ಟೆಷ್ಟು ಯಾರ್ಯಾರಿಗೆ ಹೆಂಗೆ ಗೌರವ ಕೊಡಬೇಕು ಹಂಗೆ ಕೊಡಬೇಕು. ಇಲ್ಲ ಅಂದರೆ ಅಷ್ಟೇ, ನಿನ್ನನ್ನು ಹೆಂಗೆ ನೋಡ್ತಾವ್ರೆ ಅಂತ ನನಗೂ ಗೊತ್ತು. ಹಾಂ, ನೀನು ಎಷ್ಟು ಮಾಡಿಕೊಟ್ರು ಈ ಮನೆಗೆ ಪ್ರಯತ್ನ ಅಂತೂ ಇಲ್ಲವೇ ಇಲ್ಲ. ಎಷ್ಟು ಮಾಡ್ತೀಯ ನೀನು ಕಷ್ಟಪಟ್ಟು, ಹಂಗಿದ್ರೂ ಹೆಂಗೆಲ್ಲ ಆಟಾಡಿಸ್ತಾರೆ. ನಾನು ಬಿಟ್ಬಿಟ್ಟನ. ಅದಕ್ಕೆ ಏನು ಮಾಡುವಂತ ಇವಾಗ? ಮೊದಲು ಅಪ್ಪಯ್ಯನ ಬೆಂಡೆತ್ತಿ ಇಡಬೇಕು ಕಣಪ್ಪ, ಆವಾಗಲೇ ಬುದ್ಧಿ ಬರೋದು. ಅಪ್ಪಯ್ಯನಿಗೆ ನಮಗೆ ಗೊತ್ತಿರೋ ವಿಚಾರ ಅವನಿಗಿನ್ನೂ ಗೊತ್ತಿಲ್ಲ ಅಂತ ಅನಿಸುತ್ತೆ. ಅವನು ಬರಲಿ, ಇರೋ ಬರೋ ಕೆಲಸ ಎಲ್ಲ ಕೊಟ್ಟು ನೀನು ಹೇಳ್ದಂಗೆ ಕೇಳಬೇಕು, ಹಂಗೆ ಮಾಡ್ತೀನಿ. ಏನಪ್ಪನೇ ಹೇಳ್ತಿದ್ಯೆ? ಅಲ್ಲ ಕಣಪ್ಪ, ನಿಮ್ಮಪ್ಪಯ್ಯ ನಾವು ಹೇಳಿದ ತಕ್ಷಣ ಕೇಳ್ಬಿಡ್ತಾನ? ಅಯ್ಯೋ ಕೇಳಕ್ಕಿಲ್ಲ ಕಣ, ಹೋಗು. ನನ್ನ ಮದುವೆ ಆಗಿತ್ತವಿಂದ ಕಾಲ್ಗೊಂದು ಬಿಡಲಿಲ್ಲ ನಾನು, ಕೈ ಕಟ್ಟಿಲ್ಲ. ಏನು ಅನ್ಕೊಂಡಿದ್ಯಾ ನೀನು? ಮಾಡದೆ ಇರೋರೆಲ್ಲ ಪೂಜೆ ವ್ರತ ಎಲ್ಲ ಮಾಡ್ದೆ ಅವನಿಗೋಸ್ಕರ. ಎಂಥದ್ದು ಪ್ರಯೋಜನ ಆಗಿಲ್ಲ ಕಣಪ್ಪ. ಅವ ನಾನು ಪೂಜೆ ವ್ರತ ಎಲ್ಲ ಮಾಡ್ತೀನಿ ಅಪ್ಪಯ್ಯನಿಗೆ, ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇರಿದ್ಬಿಡು. ಏನೋ ಅಮ್ಮ ಮಗ ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಿದ್ದೀರಾ? ಏನು ಕತೆ? ಏನಿಲ್ಲ ರೀ, ನಂದು ನನ್ನ ಮಗಂದು ಏನಿಲ್ಲ, ಶಾಲೆದು ಬುಕ್ಕು ಪೆನ್ನು ಏನೇನೋ ಕೇಳ್ತಿದ್ದ, ಅದಕ್ಕೆ ನಿಮ್ಮ ಅಪ್ಪಯ್ಯನ ಹತ್ರ ಅಂತ ಕೇಳು ಅಂತ ಹೇಳ್ತಿದ್ದೆ ಅಷ್ಟೇ. ಸರಿ ಸರಿ ಆಯಿತು, ಹೋಗು ಒಳಗಡೆ ಹೋಗಿ ಒಂದು 4,000 ರೂಪಾಯಿ ತಗೊಂಬರೋಗು, ಹೋಗು ಅವನ್ಗೆ ಹೇಳ್ಬಿಟ್ಟು. ನಾನು ಹೋಗಲ್ಲಪ್ಪ, ಪೂಜೆ ಕೂತಿರ್ತಾರೆ, ಆಮೇಲೆ ಗುರ್ರ ಅಂತಾರೆ, ನೀವೇ ಹೋಗಿ ಕೇಳಿಬೇಕಾದ್ರೆ. ಯಾಕೆ 2 ಒದೆ ಬೇಕೇನು? ಹಾಂ, ಹೋಗೆ ಹೇಳ್ದಷ್ಟು ಕೇಳು, 4,000 ರೂಪಾಯಿನ ಈಸ್ಕೊಬಂದು ಕೊಡು. ಅಲ್ರಿ, ಅಷ್ಟೊಂದು ದುಡ್ಡು ತೊಗೊಂಡು ಏನು ಮಾಡ್ತೀರಾ? ಸುಮ್ಮನೆ ಕುಡಿಯೋಕ್ಕೇನು ಅಷ್ಟೊಂದು ದುಡ್ಡು ಖರ್ಚು ಮಾಡ್ತಾರಾ? ಏನಿಲ್ಲ, ಒಂದು 200-300 ಈಸ್ಕೊಂಡು ಹೋಗಿತ್ತು. ಇವತ್ತು ನೋಡಿದ್ರೆ ಏಕ್ದಮ್ 4,000 ರೂಪಾಯಿ ಕೇಳ್ತಿದ್ದೀರಲ್ಲ. ತೆಗ್ದಕ್ಕೆ ಕಾಪಾಳಕ್ಕೆ ಕೊಡಿದ್ರೆ ದೂಸರ ಮಾತು ಬೇಕಾಗಿಲ್ಲ. ನಿಮ್ಮ ಅಪ್ಪನ ಮನೆಯಿಂದ ಏನು ತಂದಾಗ್ತಿದ್ಯಾ ನೀನು? ನಮ್ಮ ಅಪ್ಪಯ್ಯನ ದುಡ್ಡು ನನ್ನಿಷ್ಟ ಅಷ್ಟೇ. ಬಾಯಿ ಮುಚ್ಕೊಂಡು ಹೋಗು, ತೊಗೊಬಂದು ಕೊಡು. ಹೋಗೆ ಬಿರ್ನೆ ಹೋಗಿ ಎತ್ಕೊಬಂದು ಕೊಡೋದು ಕಲ್ತ್ಕ. ಆಡ್ತಾಳೆ. ನಮ್ಮವ್ವ ಏನು ಇವಾಗ ಕೊಡೋದಿಲ್ಲ ಅನ್ನೋದಿಲ್ಲ, ಹೋಗು ಕೊಡ್ತಾಳೆ. 4 ಅಲ್ಲ 8 ಕೇಳಿದ್ರು ಕೊಡ್ತಾಳೆ ಕಣ, ಹೋಗು. ಹೌದೌದಪ್ಪ, ನೀನು ಕೇಳಿದ್ರೆ 8 18 ಕೊಡ್ತಾಳೇನು ಅಜ್ಜಿ ಅಲ್ವಾ? ಹ್ಞೂ ಕಂಡ, ನನಗೆ ಅಂದರೆ ಕೊಡಲೇಬೇಕು, ಇನ್ನೇನು ಮತ್ತೆ. ಅವಯ್ಯ ಎಲ್ಲೂ ಹೋಗಲ್ಲ. ಬೇಕಾದ್ರೆ ಹೋಗಿ ನಿಮ್ಮವನ್ನ ನೀನೇ ಕೇಳೋಗು. ದೂಸರೆ ಏನು ಮಾತಾಡೋಕೆ ಹೋಗ್ಬಿಡಪ್ಪಯ್ಯ ನೀನು. ತೆಗ್ದು ಕೊಟ್ಟ ಅಂದ್ರೆ ಇಬ್ರಿಗೂ ಏನಿಲ್ಲ, ಹಿಂದೆ ತಿರ್ಕೊಂಡು ಮಾತಾಡೋದು ಬೇರೆ ಕಲ್ತ್ಕೊಬಿಟ್ಟ ನೀವನು. ನಾನು ನಿನ್ನ ಮಗ ಕಣಪ್ಪ, ನಿನ್ನ ಬುದ್ಧಿನೇ ಸಾನೇ ಕಲಿಬೇಕಲ್ಲ ನೋಡು, ಅದಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ ಅಂತಲೇ ಅನ್ಕೋ. ನನಗೇನಾಗಬೇಕು? ಅಯ್ಯೋ ಮಗ ಸುಮ್ಮನಿರು. ಇವಾಗ ನೋಡಿದ್ರೆ ಕುಡ್ದಿಲ್ಲ, ಆಮೇಲೆ ಕುಡ್ಕೊಂಬಂದು ಏನಾರ ಮಾಡಿಗಿಟ್ಬಿಡ್ತಾನೆ. ಯಾಕೆ ಬೇಕು? ಅವ್ರ ಒಂದು ದುಡ್ಡು ಉಂಟು, ಇವನುಂಟು, ಏನಾರ ಮಾಡ್ಕೊಂಡು ಸಾಯ್ಲಿ, ಕುಡ್ದು ಸಾಯ್ಲಿ ಬಿಡು. ಹಂಗಿರ್ಬೇಕು ಭಯ. ಬಾಯಿ ಮುಚ್ಕೊಂಡು ಹೋಗಿ ಒಳಗಡೆ ಹೋಗಿ ಎತ್ಕೊಬಂದು ತಗೊಬಂದು ಕೊಡೋಗು. ಅವಯ್ಯ, ನೀನೆಲ್ಲೂ ಹೋಯ್ತಾ ಇಲ್ಲ, ಆರಾಮಾಗೆ. ನೀನು ಇವತ್ತು ಅಡುಗೆನೂ ಮಾಡಬೇಕಾಗಿಲ್ಲ, ಪಡುಗೆನೂ ಮಾಡಬೇಕಾಗಿಲ್ಲ. ನಮ್ಮಮ್ಮ ಅವಳಲ್ಲ ಅಜ್ಜಿ, ಅವಳ ಕೈಲೇ ಮಾಡಿಸ್ತೀನಿ ಅಂದಾಗೆ ನಮ್ಮ ಅಪ್ಪನ ಕೈಲಿ ಇನ್ಮೇಲೆ ಪಾತ್ರೆ ತೊಳೆಯೋದು, ಬಟ್ಟೆ ಒಯ್ಯೋದು, ಮನೆ ಒರೆಸೋದು ಎಲ್ಲ ಅಪ್ಪಯ್ಯನೇ ಮಾಡ್ತಾನೆ. ಏನೇ ಮಗನಿಗೆ ಇಲ್ದ ಸಲದೆಲ್ಲ ಚಾಡಿ ಹೇಳ್ಕೊಡ್ತಿದ್ಯೇನೆ ನೀನು? ಅಪ್ಪಯ್ಯನಿಗೆ ಮನೆ ಕೆಲಸ ಮಾಡು ಅಂತ ಹೇಳ್ಕೊಡ್ತಿದ್ಯಾ ನೀನು? ಎಷ್ಟೇ ಧೈರ್ಯ! ಮಾಡ್ತೀನಿ ತಡಿ. ಅಪ್ಪಯ್ಯ, ಅವಯ್ಯನಿಗೆ ಒಂದೇಟ್ ಬೀಳ್ತೋ ಏನಿಲ್ಲ, ನನಗೆ ಗೊತ್ತಿರೋ ವಿಚಾರ ಅಜ್ಜಿ ಗೊತ್ತಾದ್ರೆ ನಿನ್ನನ್ನು ತಿತ್ತಿನೇ ಮಾಡ್ತಾಳೆ ಅಂತ ಅನ್ಕೋ. ಜಾಗ ಬಿಡೆ, ಏನ ನಿನ್ನ ಮಗ ಜಾಸ್ತಿ ಮಾತಾಡ್ತಾವನೆ? ಏನು ನನ್ನ ವಿಷಯ ಗೊತ್ತು, ಕೇಳ್ತೀನಿ. ಅಯ್ಯೋ ಆ ಮಗ ಏನೋ ಚಿಕ್ಕದ್ರಿ, ಸುಮ್ಮನೆ ಅದು ಏನು ಮಾತು ಏನು ಬಿಡಿ, ಸುಮ್ಮನೆ ಏನು ಕಂಗಾಡಿರಿ. ನಿಮ್ಗೆ ದುಡ್ಡೇನೋ ಬೇಕು, ನಾನು ಈಸ್ಕೊಬಂದು ಕೊಡ್ತೀನಿ. ಅವಯ್ಯ, ನೀನೆಲ್ಲೂ ಹೋಯ್ತಾರ, ಸುಮ್ಮನೆ ನಿಂತ್ಕ. ಅಪ್ಪಯ್ಯ, ಇನ್ನು ಮೇಲೆ ಅವಯ್ಯ ಏನೇನು ಕೆಲಸ ಮಾಡ್ತಿದ್ದೋ ಅಡುಗೆ ಒಂದು ಬಿಟ್ಟು ಪ್ರತಿ ಕೆಲಸನೂ ನೀನೇ ಮಾಡಬೇಕು. ಏನಾರ ಮಾಡಿಲ್ಲ ಅನ್ಕೋ, ನನಗೆ ಗೊತ್ತಿರೋ ವಿಷಯನ ಅಜ್ಜಿಗೆ ಹೇಳೋದಂತೂ ಖಂಡಿತ. ಎಲ್ಲ ಗೊತ್ತು ನಿಮಗೆ? ಅದೇನು ಗೊತ್ತಲಾ? ಅದೇನು ಗೊತ್ತು ಅಂತ ಹೇಳಿಲ್ಲ ಒಂದು ಸಟ್ಟಿಗೆ. ಹೌದಾ? ನೀನು ಕೇಳಬೇಕು ಅಂತಿದ್ರೆ ನಾನು ಹೇಳ್ತೀನಿ ತಗೋ. ನೀನು 2 ದಿನ ಎಲ್ಲಿದ್ದೆ, ಯಾವ ಮೋರಿ ಪಕ್ಕ ಬಿದ್ದಿದ್ದೆ, ಯಾರ ಜೊತೆ ಇದ್ದೆ, ಹಂಗೆ ನೀನು ಯಾರಿಗೆ ಗದ್ದೆ ಮಾರ್ಕೊಬಿಟ್ಟಿದ್ಯಾ ಅದು ನನಗೆ ಗೊತ್ತು. ಗದ್ದೆ ಅಜ್ಜಿದು ತಾನೇ, ನೀನು ಬೇರೆಯವ್ರಿಗೆ ಬರ್ತು ಕೊಟ್ಟಿದ್ಯಂತೆ, ಅದೇ ನನಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ಯಾ? ಅಪ್ಪಿ ತಪ್ಪಿ ಏನಾದರೂ ಗದ್ದೆ ವಿಷಯ ಗೊತ್ತಾಯ್ತು, ಅಪ್ಪಯ್ಯ ನಿನ್ನ ತಿಥಿನೇ ಮಾಡೋದು ಅಜ್ಜಿ. ಬರ್ದಿಟ್ಕೊಬಿಡು, ಇವಾಗ ಹೋಗಿ ಹೇಳ. ಇದೆಲ್ಲ ಯಾರ್ಲ ಹೇಳಿದ್ರು? ಇದೆಲ್ಲ ಸುಳ್ಳು. ಹೌದಾ? ಸುಳ್ಳ? ಸರಿ ಬಿಡು, ನಾನು ಅಜ್ಜಿಗೆ ಹಿಂಗೆ ಹೋಗಿ ಹೇಳ್ತೀನಿ, ಸುಳ್ಳೋ ನಿಜನ ಗೊತ್ತಾಗತ್ತೆ, ಅಜ್ಜಿನೇ ವಿಚಾರಿಸ್ತಾಳೆ. ಅಯ್ಯೋ ಮಾಡ್ಬೇಡಕ್ಕಲ್ಲ, ಅಂಥ ಕೆಲಸ ಮಾಡಬೇಡ. ಈಗ ನಿಮ್ಮವ್ವ ಕೆಲಸ ಮಾಡೋದನ್ನೆಲ್ಲ ನಾನು ಮಾಡಬೇಕಾ? ಮಾಡ್ತೀನಿ ತಡಿ, ಅದೊಂದು ತಪ್ಪು ಕೆಲಸ ಮಾಡ್ಕೋಬೇಡ.
ಹಂಗೆ ಬಾ ದಾರಿಗೆ. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.